ಪವಿತ್ರ ಗೌಡ ಪುತ್ರಿ ಒಂದು ಪೋಸ್ಟ್ ಮಾಡಿದ್ದಾರೆ, ಭಾವನಾತ್ಮಕವಾಗಿರುವಂಥ ಪೋಸ್ಟ್. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಈ ಭಾವನಾತ್ಮಕ ಪೋಸ್ಟ್ ಹೊರಬಂದಿದೆ. ಅದರಲ್ಲಿ ಹೇಳಿದ್ದಾರೆ, ಪರಿಸ್ಥಿತಿ ಎಂಥದ್ದೇ ಇರಲಿ ನನ್ನ ತಾಯಿ ಎಂದಿಗೂ ಕೂಡ ಬೆಸ್ಟ್ ಅಂತ ಅವರು ಹಾಕ್ಕೊಂಡಿದ್ದಾರೆ. ಇಂಥ ತಾಯಿಯನ್ನು ಪಡೆದಿರೋದು ನನ್ನ ಅದೃಷ್ಟ ಅಂತ ಹಾಕ್ಕೊಂಡಿದ್ದಾರೆ ಮಗಳು. ಇನ್ನೇನು ಹಾಕ್ಕೊಳ್ತಾರೆ, ಬೇರೆ ಏನಾದರೂ ಹಾಕ್ಕೊಳ್ಳೋಕ್ಕಾಗುತ್ತಾ? ಹಾಕ್ಕೊಳ್ಳೇಬೇಕು. ಆಮೇಲೆ ಲಾಸ್ಟಿಗೆ ಲವ್ ಯು ಮಮ್ಮ ಅಂತ ಹಾಕ್ಕೊಂಡಿದ್ದಾರೆ. ಅವ್ರು ಮಾಡಿರೋದು ಸರಿನಾ ತಪ್ಪಾ ಅಂಥೇಳಿ ಮಕ್ಕಳು ಯೋಚನೆ ಮಾಡುವಂಥ ಪರಿಸ್ಥಿತಿಲಿ ಇರೋದಿಲ್ಲ. ಅಮ್ಮ ಅಮ್ಮನೇ, ಅಪ್ಪ ಅಪ್ಪನೇ. ಬಟ್ ಕೆಲವು ಸಂದರ್ಭದಲ್ಲಿ ತಂದೆ ತಾಯಿ ಆ ಥರ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹೇಳಬೇಕಾಗತ್ತೆ. ಮಕ್ಕಳು ಜವಾಬ್ದಾರಿಯುತವಾಗಿ ಒಂದು ವಯಸ್ಸಿಗೆ ಬಂದ ನಂತರ ಹೇಳುವಂಥ ಜವಾಬ್ದಾರಿ ಅವ್ರಿಗಿರುತ್ತೆ, ಅವರು ಕೂಡ ಹೇಳಬೇಕಾಗತ್ತೆ. ಬಟ್ ಇಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಾಗಿರಲಿಕ್ಕಿಲ್ಲ. ಈಗ ಏನು ಪ್ರಕರಣ ಅಂತ ಹೇಳಿ ಸದ್ಯಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಕ್ಕಳಾದವ್ರು ಮಾಡ್ತಾರೆ. ಈಗ ಮಕ್ಕಳು ಏನಾದರೂ ಇಂಥ ಕಷ್ಟದಲ್ಲಿದ್ದಾಗ ತಂದೆ ತಾಯಿ ಮಾಡಲ್ವಾ? ಮಕ್ಕಳು ಏನೇ ಇದ್ದರೂ ಕೂಡ ಅಪ್ಪ ಅಮ್ಮನಿಗೆ ಅವನೇ ಮುದ್ದು ಅನ್ನೋ ರೀತಿಯಲ್ಲೇ ಇರ್ತಾರೆ. ಇಲ್ಲೂ ಹಾಗೆ ಈಗ ಪರಿಸ್ಥಿತಿ ಏನೇ ಇದ್ದಾಗಲೂ ಕೂಡ ಗೊತ್ತಿರುತ್ತೆ ಒಳಗಡೆಗೆ ಏನಾಗಿದೆ ಅಂತೇಳಿ ಮನಸ್ಸಿನಲ್ಲಿ. ಆಚೆ ಹೇಳ್ಕೊಳ್ಳೋಕೆ ಅದನ್ನು ಆಗೋದಿಲ್ಲ. ಕಾರಣ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಅದು ತಂದೆ ತಾಯಿ ಮಕ್ಕಳಿಗೂ ಹೇಳ್ತಾರೆ, ಮಕ್ಕಳು ತಂದೆ ತಾಯಿಗೂ ಹೇಳ್ತಾರೆ. ಇದರ ವಿರುದ್ಧವಾಗಿರುವಂಥವ್ರು ಕೆಲವರು ಇರ್ತಾರೆ. ತಪ್ಪು ಅಂದರೆ ತಪ್ಪು ಅನ್ನೋ ರೀತಿಯಲ್ಲೂ ಅವರು ತುಂಬ ಅಪರೂಪವಾಗಿ ಸಿಗ್ತಾರೆ. ಇದು ಒಂದು ಭಾವನಾತ್ಮಕವಾಗಿರುವಂಥ ಒಂದು ಪೋಸ್ಟನ್ನು ಅವರ ತಾಯಿಗೆ ಅವರ ಮಗಳು ಹಾಕಿಕೊಂಡಿರೋದು. ಅಭಿಮಾನಿಗಳೇ ಹಾಕ್ತಾರೆ ಅಂತಂದ ಮೇಲೆ ಇನ್ನು ಅವ್ರ ಮನೆಯಲ್ಲಿರುವಂಥ ಕುಟುಂಬದವ್ರು ಹಾಕೊಳ್ಳಲ್ವಾ? ಅಭಿಮಾನಿಗಳೇ ಅವರನ್ನೆಲ್ಲ ದೇವರು ಅಂತ ಹೇಳ್ಬಿಟ್ಟು ಗರ್ಭಗುಡಿಯಲ್ಲಿ ದೇವರ ಕೆಳಗಡೆ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇನ್ನವ್ರ ಮನೆಯಲ್ಲಿರುವಂಥವ್ರು ಹಾಕ್ಕೊಳ್ಳಲ್ವಾ? ಕೋರ್ಟ್ ಏನೇ ಹೇಳ್ಬೋದು, ಅವ್ರಿಗೇನೇ ಶಿಕ್ಷೆನೂ ಆಗ್ಬೋದು. ಆದರೆ ಅವರೇನೂ ತಪ್ಪು ಮಾಡಿಲ್ಲ ಅನ್ನೋದೇ ಅವರ ಕುಟುಂಬದಲ್ಲಿರುವಂಥವ್ರಿಗೆ ನಂಬಿಕೆ. ಇಲ್ಲೇನೋ ಮಾಡಿದ್ದಾರೆ ಅನ್ನುವಂಥದ್ದೇ ಇರುತ್ತೆ. ಇರಲಿ, ಅದು ಅವರವರ ಕುಟುಂಬಕ್ಕೂ ವೈಯಕ್ತಿಕವಾಗಿರುವಂಥ ವಿಚಾರಗಳು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕ್ಕೊಂಡಿರೋದ್ರಿಂದ ಅದು ಚರ್ಚೆಗೆ ವ್ಯಕ್ತಪಡಿಸ್ತದೆ. ಸೊ ಹಾಗಾಗಿ ಸುದ್ದಿಯಾಗಿ ಅದು ಪರಿಗಣಿಸುತ್ತೆ. ವೈಯಕ್ತಿಕವಾಗಿರೋದಾದರೆ ಯಾಕೆ ಬರುತ್ತೆ? ತಾಯಿಗೆ ಹೇಳಬೇಕಾಗಿರುವಂಥದ್ದನ್ನು ಅವ್ರಿಗೆ ಅಲ್ಲೇ ಹೋಗಿ ಹೇಳ್ಬೋದಲ್ವಾ, ಜೈಲಲ್ಲೇ. ಭಾವನಾತ್ಮಕವಾಗಿರುವಂಥ ಪೋಸ್ಟನ್ನು ಯಾಕೆ ಹಾಕಬೇಕು? ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ ಇದನ್ನು ಜೈಲಲ್ಲಿ ಹೋಗ್ಬಿಟ್ಟು ಅವ್ರ ತಾಯಿಗೆ ಹೇಳ್ಕೊಂಡು ಬಂದರೆ ಮುಗಿದೋಯ್ತಪ್ಪ. ಅವ್ರಿಗೂ ಒಂದು ಧೈರ್ಯ ಇರುತ್ತೆ, ಮಗಳಿಗೂ ಇರುತ್ತೆ. ಆದರೂ ಹೊರಗಡೆ ಕಾಣಿಸ್ಕೊಳ್ಬೇಕು ಅಂತ ವೈಯಕ್ತಿಕವಾಗಿರುವಂಥ ವಿಚಾರಗಳಿವೆಲ್ಲ. ಅಲ್ಲಲ್ಲೇ ಆ ಬಂಧನಗಳು, ಅಲ್ಲಲ್ಲೇ ಆ ಭಾವನೆಗಳು ವ್ಯಕ್ತವಾಗಬೇಕು. ಆಚೆ ತೋರ್ಪಡಿಕೆ ಮಾಡ್ಕೊಳ್ಳುವಂಥದ್ದಲ್ಲ. ಬಟ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ.